ಕೆಲವು ಚಿತ್ರಗಳನ್ನು ನಟರಿಗಾಗಿ ನೋಡ್ತೀವಿ, ಕೆಲವು ಚಿತ್ರಗಳನ್ನು ನಿರ್ದೇಶಕರಿಗಾಗಿ ನೋಡ್ತೀವಿ. ಆದರೆ ಇಂತಹ ಚಿತ್ರಗಳನ್ನು ಆ ಚಿತ್ರದ ಮಹತ್ವಾಕಾಂಕ್ಷೆಗಾಗಿ ನೋಡಬೇಕು. ನಮಸ್ಕಾರ, ಇದು ಫಿಲ್ಮ್ ಕಂಪ್ಯಾನಿಯನ್ ಸೌತ್. ನಾನು ಕೈರಂ ವಾಶಿ ಅಂಡ್ ಇವತ್ತಿನ ಚಿತ್ರ ನಾಗ್ ಅಶ್ವಿನ್ ಅವರ ಕಲ್ಕಿ 2898 AD. ತೆಲುಗು ಚಿತ್ರೋದ್ಯಮ ತನ್ನ ದೊಡ್ಡ ದೊಡ್ಡ ಕನಸುಗಳಿಂದ ಸಾಧನೆಗಳಿಂದ ಆಗಾಗ ಭಾರತೀಯ ಚಿತ್ರೋದ್ಯಮಕ್ಕೇನೆ ಒಂದು ಹೊಸ ಟಾರ್ಗೆಟ್, ಒಂದು ಹೊಸ ಬೆಂಚ್ ಮಾರ್ಕ್ನ ಸೆಟ್ ಮಾಡಿಬಿಡುತ್ತೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಹಾಗೇನೆ ಒಂದು ತಂಡ ಒಂದು ಚಿತ್ರದ ಒಂದು ದೊಡ್ಡ ಕನಸನ್ನು ಕಂಡಾಗ ತೆಲುಗು ಚಿತ್ರೋದ್ಯಮದ ಹಲವು ಪ್ರಬಲರು ಅದನ್ನು ಬೆಂಬಲಿಸ್ತಾರೆ, ಆ ಚಿತ್ರತಂಡದ ಜೊತೆ ಕೈ ಜೋಡಿಸ್ತಾರೆ. ಆ ವಿಚಾರದಲ್ಲೂ ಕೂಡ ತೆಲುಗು ಚಿತ್ರೋದ್ಯಮ ನಮ್ಮೆಲ್ಲರಿಗೂ ಒಂದು ಮಾದರಿನೇ. ವೈಜಯಂತಿ ಮೂವೀಸ್ ಅವರಿಗೆ ಅಭಿನಂದನೆಗಳು. ಅಫ್ಕೋರ್ಸ್ ಇಂತಹ ಒಂದು ದೊಡ್ಡ ಚಿತ್ರದ ಸುತ್ತಲೂ ಇರುವ ಬಿಸ್ನೆಸ್ ಸೀನ್ ಬದಲಾಗಿದೆ. ಪ್ರೀ ರಿಲೀಸೇ ಒಂದು ದೊಡ್ಡ ಮೊತ್ತದ ಬಿಸ್ನೆಸ್ ನಡೆದಿರತ್ತೆ ಅಂತ ಹೇಳ್ತಾರೆ. ಆದರೂ ಒಂದು ಐಡಿಯಾ ಮೇಲೆ, ಒಂದು ಕನಸಿನ ಮೇಲೆ ಇಷ್ಟು ಬಂಡವಾಳವನ್ನು ಹಾಕಬೇಕಲ್ಲ. ಇನ್ನು ಈ ಚಿತ್ರದ ವಿಚಾರಕ್ಕೆ ಬರೋಣ. ನಾನು ಕನ್ನಡದಲ್ಲಿ ಡಬ್ ಆಗಿರೋ ಚಿತ್ರವನ್ನೇ ನೋಡಿದ್ದೆ. ಕಂಠದಾನ ಕಲಾವಿದರಾಗ್ಲಿ, ಕನ್ನಡದಲ್ಲಿ ತರ್ಜುಮೆ ಆಗ್ಲಿ ತುಂಬಾ ಇಂಪ್ರೆಸಿವ್. ನೀವಾದ್ರೂ ಒಂದೊಳ್ಳೆ ಚಿತ್ರಮಂದಿರದಲ್ಲಿ ನೋಡಿ. ನಾನು ನೋಡಿ ಚಿತ್ರಮಂದಿರದಲ್ಲಿ ಆಡಿಯೋ ವಿಡಿಯೋ ಎರಡು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಇದ್ವು. ಚಿತ್ರ ಶುರುವಾದ ಕೂಡಲೇ ಮೊದಲು ನನ್ನನ್ನು ಮುಟ್ಟಿದ್ದು ಈ ಚಿತ್ರ ತಂಡದ ಅಸಾಧ್ಯ ಪರಿಶ್ರಮ. ಉದಾಹರಣೆಗೆ, ಒಬ್ಬೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ಗೂ ಅವರ ಕಾಸ್ಟ್ಯೂಮ್ಸ್ನಲ್ಲಿ, ಪ್ರಾಪರ್ಟೀಸ್ನಲ್ಲಿ, ಮೇಕಪ್ನಲ್ಲಿ ಇದ್ದ ಡೀಟೇಲಿಂಗ್ ನನ್ನ ಗಮನವನ್ನು ಆಬ್ವಿಯಸ್ ಆಗಿ ಸೆಳೆದ. ಎರಡನೆಯ ವಿಷಯ, ನಿರ್ದೇಶಕನ ಹಾಗೂ ತನ್ನ ತಂತ್ರಜ್ಞರ ನೈಪುಣ್ಯತೆ. 3 ವರ್ಲ್ಡ್ಸ್ನ ಸೃಷ್ಟಿ ಮಾಡಿದ್ದಾರೆ. ಡಿಸ್ಟಾಪಿಕ್ ಆಗಿರೋ ಕಾಶಿ, ಜಗತ್ತಿನ ಎಲ್ಲ ಸಿರಿವಂತಿಕೆಯನ್ನು ಹೀರ್ಕೊಂಡು ಸೃಷ್ಟಿಸಲಾದ ಕಾಂಪ್ಲೆಕ್ಸ್, ದೇವರ ಅವತಾರದ ಹುಟ್ಟಿಗಾಗಿ ಕಾಯ್ತಿರೋ ಶಂಬಾಲ. ಠಕ್ ಅಂತ KGF ಕೂಡ ನೆನಪಾಯಿತು. ಯಾಕೆ ಅಂದರೆ ಅಲ್ಲೂ 3 ವರ್ಲ್ಡ್ಸ್ ಇರುತ್ತವೆ. KGF ಮೈನ್ಸು ಮತ್ತು ಆ ಕಾಲನಿ, ಗರುಡನ ಪ್ಯಾಲೇಸು, ಆಮೇಲೆ ಹೊರ ಜಗತ್ತು. ಮೂರನೆಯದಾಗಿ ನನಗೆ ತುಂಬ ಇಷ್ಟವಾಗಿದ್ದು ಈ ಕಥೆಯ ಟೈಮ್ ಪೀರಿಯಡ್ ಹಾಗೂ ಕೆಲವು ಐಡಿಯಾಗಳು. ಈಗಲಿಂದ 800 ವರ್ಷಗಳ ಮುಂದಕ್ಕೆ ಕುರುಕ್ಷೇತ್ರ ಯುದ್ಧವಾಗಿ 6000 ವರ್ಷಗಳ ನಂತರ ಅಲ್ಲಿ ಒಬ್ಬ ಬೌಂಟಿ ಹಂಟರ್ ಭೈರವ, ಮರಣವನ್ನ ಹೊಂದದ ಅಶ್ವತ್ಥಾಮ, 200 ವರ್ಷಗಳಿಂದ ಬದುಕುತ್ತಿರೋ ಆಂಟಗನಿಸ್ಟ್ ಸುಪ್ರೀಂ ಯಾಸ್ಕಿನ್, ದೇವರಿಗೆ ಜನನವನ್ನ ನೀಡಲು ತಯಾರಾಗಿರುವ ಒಬ್ಬ ತಾಯಿ. ಇದೊಂದು ಸೈಫೈ ಮೈಥಾಲಜಿಕಲ್ ಫಿಲ್ಮ್. ಸೈಫೈನಲ್ಲಿ ಯೂನಿಟ್ಸ್, ಬೌಂಟೀಸ್ ಇದೆಲ್ಲವೂ ಚೆನ್ನಾಗಿದ್ವು. ಆದರೆ ಇವುಗಳನ್ನು ಹೊರತುಪಡಿಸಿ ನನಗೆ ಹೊಸದೇನು ಕಾಣಿಸ್ಲಿಲ್ಲ. ಗಿಸ್ಮೋಸ್ ಬಗ್ಗೆ ಪರ್ಸನಲಿ ನನಗೆ ಮೊದಲಿನಿಂದಲೂ ಇಂಟ್ರೆಸ್ಟ್ ಕಡಿಮೆನೆ, ಬುಜ್ಜಿಯನ್ನು ಸೇರಿಸಿ. ಆದರೆ ಈ ಚಿತ್ರದಲ್ಲಿ ನನಗೆ ತುಂಬಾ ಹಿಡಿಸಿದ್ದು ಮೈಥಾಲಜಿಯನ್ನು ಬಳಸಿಕೊಂಡಿರುವ ರೀತಿ. ಆಗಾಗ ಬರುವ ಫ್ಲ್ಯಾಶ್ ಕಟ್ಸ್, ಕ್ವಿಕ್ ಫ್ಲ್ಯಾಶ್ ಬ್ಯಾಕ್ ಸೀಕ್ವೆನ್ಸಸ್. ಕಥೆ ಹಾಗೂ ಚಿತ್ರಕಥೆ ಎರಡು ಸುಲಭವಾಗಿಯೇ ಅರ್ಥವಾಗುವ ರೀತಿಯಲ್ಲೇ ಇವೆ. ಕಲಿಗಾಲ, ಲಿಟ್ರಲಿ ಗಂಗೆಯಲ್ಲಿ ಒಂದು ಹನಿ ನೀರು ಇಲ್ಲ, ದೇವರೇ ಮತ್ತೆ ಹುಟ್ಟಿ ಬರಬೇಕು, ಆ ದೇವರನ್ನ ಹಡೆಯೋ ತಾಯಿ. ಆಕೆ ಕಾಂಪ್ಲೆಕ್ಸ್ನಲ್ಲಿರೋ ಸುಪ್ರೀಂ ಯಾಸ್ಕಿನ್ಗೆ ಬೇಕು. ಆಕೆ ಹೀರೋ ಭೈರವಾಗೂ ಬೇಕು. ಯಾಕಂದ್ರೆ ಆಕೆಯನ್ನ ಹಿಡಿದು ಸುಪ್ರೀಂ ಯಾಸ್ಕಿನ್ ಕಡೆಯವ್ರಿಗೆ ಕೊಟ್ರೆ 5 ಮಿಲಿಯನ್ ಬೌಂಟಿನೋ ಎಷ್ಟೋ ಒಂದು ಬರುತ್ತೆ. ಆ ಬೌಂಟಿಯನ್ನ ಇಟ್ಕೊಂಡು ಇವತ್ತು ಕಾಶಿಯಲ್ಲಿ ಬದುಕ್ತಿರೋ ಭೈರವ ಕಾಂಪ್ಲೆಕ್ಸ್ಗೆ ಎಂಟ್ರಿ ಕೊಟ್ಟು ಅಲ್ಲೇ ಸೆಟ್ಲ್ ಆಗಬಹುದು ಅನ್ನೋ ಐಡಿಯಾ. ಆ ತಾಯಿಯನ್ನ ಕಾಪಾಡಿ ಆ ಮಗುವಿನ ಜನನದಿಂದ ಪಾಪ ವಿಮೋಚನೆಯನ್ನ ಅಪೇಕ್ಷಿಸ್ತಿರೋ ಅಶ್ವತ್ಥಾಮ. ನಾಗಶ್ವಿನ್ ಇದನ್ನ ತುಂಬಾ ಸೀರಿಯಸ್ ಮಾಡೋಕೆ ಹೋಗದೆ ಆದಷ್ಟು ಒಂದು ಲೈಟರ್ ಟೋನ್ನಲ್ಲೇ ಫಿಲಮ್ನ ಮುಂದೆ ನಡೆಸ್ತಾರೆ. ಅಲ್ಲಲ್ಲಿ ಸಾಕಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ನ ಕೂಡ ಸೇರಿಸಿದ್ದಾರೆ. ರೆಬೆಲ್ ಸ್ಟಾರ್ ಅನ್ನೋದಾಗ್ಲಿ, ಬಾಹುಬಲಿಗೆ ರೆಫರೆನ್ಸಸ್ಸು, ಒಂದು ರಾಶಿ ಸೆಲೆಬ್ರಿಟೀಸ್ ಬರ್ತಾರೆ ಇತ್ಯಾದಿ. ನನ್ನ ಹಾಗೆ ನಿಮಗೂ ಹೊಡಿ ಬಡಿ ಇಷ್ಟ ಆಗಲ್ಲ ಅಂದ್ರೂ ಫೈಟ್ಸ್ ಬೋರ್ ಆಗಲ್ಲ. ಪ್ರತಿ ಫೈಟ್ಗೂ ಒಂದು ಡಿಸ್ಟಿಂಕ್ಟ್ ಐಡಿಯಾ, ಜಾಗ ಇವೆ. ಕಾಶಿಯ ರಸ್ತೆಗಳಲ್ಲಿ ಫೈಟು, ಬೃಹದಾಕಾರದ ಸ್ಟ್ಯಾಚ್ಯೂ ಮುಂದೆ ಫೈಟು, ಬ್ರಿಡ್ಜ್ ಮೇಲೆ ಫೈಟು, ಹೀಗೆ 3 ಗಂಟೆಗಳ ಕಾಲ ಅವಧಿಯ ಈ ಚಿತ್ರ ಎಲ್ಲೂ ಬೋರು ಅಂತ ಹೊಡಿಸಲ್ಲ. ಆದರೂ ಫ್ಲಾಶ್ ಬ್ಯಾಕ್ ಸೀಕ್ವೆನ್ಸಸ್ ಅಂತ ಹೇಳಿದ್ನಲ್ಲ, ಅವುಗಳನ್ನು ಹೊರತುಪಡಿಸಿ ನೋಡಿದ್ರೆ ಹೈ ಪಾಯಿಂಟ್ಸ್ ಅನ್ನೋದು ಸ್ವಲ್ಪ ಕಡಿಮೆನೆ. ಹಾಗಾಗಿನೇ ಚಿತ್ರ ಎಲ್ಲೋ ಸ್ವಲ್ಪ ಫ್ಲಾಟ್ ಆಗೇ ಇದೆಯಲ್ಲ ಅಂತ ಅನ್ನಿಸ್ಬಹುದು. ಅದಕ್ಕೆ ಕಾರಣ ನಮ್ಮೆಲ್ರಿಗೂ ಈಗ ಈ ರೀತಿಯ ಚಿತ್ರಗಳ ಬೀಟ್ಸ್ ತಕ್ಕ ಮಟ್ಟಿಗೆ ಅರ್ಥವಾಗ್ಬಿಟ್ಟಿದೆ.
ಅದರಲ್ಲಿ ಹೊಸತನವೇನಾದರೂ ಇರಬೇಕಿತ್ತೋ ಇಲ್ಲಿ ಅದು ಇಲ್ಲ. ಅದು ಮಾತ್ರವಲ್ಲದೆ ಕೆಲವು ಬೇಡದಿರೋ ಅಥವಾ ಓವರ್ಲಿ ಎಕ್ಸ್ಟೆಂಡೆಡ್ ದೃಶ್ಯಗಳು, ಉದಾಹರಣೆಗೆ ಕಾಂಪ್ಲೆಕ್ಸ್ನಲ್ಲಿ ಒಂದು ಪ್ಯಾಲೇಸ್ನಲ್ಲಿ ಒಂದು ಪಾರ್ಟಿ, ಅದಕ್ಕೆ ಒಂದು ಹಾಡು, ಸೆಲೆಬ್ರಿಟೀಸ್ ಬರುವ ಚಿಕ್ಕ ಚಿಕ್ಕ ದೃಶ್ಯಗಳು, ಇವೆಲ್ಲವೂ ಮೊಮೆಂಟ್ರಿ ಫನ್ ಅನ್ನ ನೀಡಿದ್ರೂ ಕಥೆಯ ಲೇಯರಿಂಗ್ಗೆ ಹೆಚ್ಚೇನು ವ್ಯಾಲ್ಯೂ ಆಡ್ ಮಾಡಲಿಲ್ಲ. ಪಾತ್ರಗಳ ಮೋಟಿವ್ಸ್ ಅನ್ನ ಇನ್ನೂ ಸರಿಯಾಗಿ ತಿಳಿಸಿ ಅದು ಹಾಗೂ ಚಿತ್ರದಲ್ಲಿ ನ್ಯಾಚುರಲ್ ಆಗಿಯೇ ಇರೋ ಒಂದು ಎಮೋಷನಲ್ ಪೊಟೆನ್ಷಿಯಲ್ನ ಆಡಿಯನ್ಸ್ ಎಂಗೇಜ್ಮೆಂಟ್ಗಾಗಿ ಇನ್ನೂ ಹೆಚ್ಚು ಎಕ್ಸ್ಪ್ಲಾಯ್ಟ್ ಮಾಡಬಹುದಿತ್ತು ಅಂತ ಅನ್ನಿಸ್ತು. ಈ ರೀತಿಯ ಕ್ರೂಷಿಯಲ್ ಅಂಶಗಳಿಗೆ ಜಾಗವಿಲ್ಲದಿದ್ದಾಗ ಹಾಡುಗಳಿಗೆ ಎಲ್ಲಿ ಜಾಗ, ಪ್ರಾಮುಖ್ಯತೆ, ಆದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಈ ಚಿತ್ರಕ್ಕೆ ಬಲವನ್ನು ಸೇರಿಸ್ತು. ಈ ಚಿತ್ರಕ್ಕೆ ಮುಖ್ಯವಾದ ಬಲ ಅದರ ಕಾಸ್ಟಿಂಗು. ಅಷ್ಟು ಸಿ ಜಿ, ಅಷ್ಟು ಪ್ರಾಸ್ಥೆಟಿಕ್ ಮೇಕಪ್ಪು, ಇವುಗಳ ನಡುವೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಸ್ವಲ್ಪ ಕಡಿಮೆನೆ. ಆದರೂ ಈ ರೀತಿಯ ಚಿತ್ರಗಳಲ್ಲಿ ಇಫ್ ಯು ಲುಕ್ ದಿ ಪಾರ್ಟ್, ಇಫ್ ಯು ಹ್ಯಾವ್ ದ ರೈಟ್ ಆಟಿಟ್ಯೂಡ್ ಫಾರ್ ದಟ್ ಕ್ಯಾರೆಕ್ಟರ್, ಯು ಹ್ಯಾವ್ ಡನ್ ದಿ ಜಾಬ್ ಅಂತ ಲೆಕ್ಕ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಪರ್ಫೆಕ್ಟ್. ಅಶ್ವತ್ಥಾಮ 8 ಅಡಿ, ಅದನ್ನು ಹೇಗೆ ಮಾಡಿದ್ರು? ಇದು ಸಿ ಜಿ ಹೆವಿ ಫಿಲ್ಮ್, ಆದರೂ ಆ ಕ್ವಾಲಿಟಿಯ ಸಿ ಜಿಯನ್ನು ಹೇಗೆ ಅಚೀವ್ ಮಾಡಿದ್ರು? ಇದೆಲ್ಲವೂ ಅಚ್ಚರಿಯೇ. ಇದೊಂದು ಸ್ಟ್ಯಾಂಡ್ ಅಲೋನ್ ಚಿತ್ರವಾಗಿ ಇರಲಿಕ್ಕಿಲ್ಲ ಅಂತ ನಮ್ಮೆಲ್ರಿಗೂ ಮೊದಲೇ ಗೊತ್ತಿತ್ತು. ಇದು ಕಲ್ಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮೊದಲನೇ ಚಿತ್ರ. ಸೊ ಈ ಚಿತ್ರದ ಬಗ್ಗೆ, ಅದರ ಕ್ಲೈಮ್ಯಾಕ್ಸ್ನ ಬಗ್ಗೆ, ಮುಂದಿನ ಕಂತಿನ ಬಗ್ಗೆ ಇನ್ನೂ ಹೆಚ್ಚು ಮಾತಾಡಬಹುದು, ಆದರೆ ಈಗ ಬೇಡ. ಈ ಚಿತ್ರದ ವಿಜುವಲ್ಸ್, ಸೌಂಡ್, ಐಡಿಯಾಸ್ ಇವೆಲ್ಲವನ್ನು ಇನ್ನೂ ಹೆಚ್ಚು ಎಂಜಾಯ್ ಮಾಡೋಕೆ ಇನ್ನೊಮ್ಮೆ ಚಿತ್ರಮಂದಿರದಲ್ಲಿ ನೋಡಬೇಕು. ಹಾಗೆಯೇ OTTನಲ್ಲಿ ಬಿಡುಗಡೆಯಾಗುವ ದಿನವೇ ನಾನು ನೋಡಲು ಬಯಸುವ ಚಿತ್ರವಿದು. ಆ ಅನುಭವವೂ ಕೂಡ ಚೆನ್ನಾಗೇ ಇರುತ್ತೆ ಅಂತ ನನಗೆ ಗೊತ್ತು. ಆದರೆ ಸದ್ಯಕ್ಕೆ ಆ ಆಸೆಯನ್ನು ಹಾಗೆ ಉಳಿಸ್ಕೊಳ್ಳೋಣ ನಾಳೆಗೋಸ್ಕರ.